ಭಾಗ್ಯನಗರ ಭಾಗ್ಯನಗರಕ್ಕೆ ಜಯವಾಗಲಿ, ಭಾಗ್ಯನಗರಕ್ಕೆ ಜಯವಾಗಲಿ, ಭಾಗ್ಯನಗರ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ, ಭಾಗ್ಯನಗರ ಘೋಷಣೆ ಮಾಡಿದ ಸುಬ್ಬಾರೆಡ್ಡಿ ಅವರಿಗೆ ಜಯವಾಗಲಿ. ಜೈ ಭಾಗ್ಯನಗರ. ಎಲ್ಲ ಭಾಗ್ಯನಗರದ ಎಲ್ಲ ಆತ್ಮೀಯರೇ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಾಗ್ಯನಗರದ ಸಂಭ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಯಾಕಂದರೆ ಕಳೆದ ಜುಲೈ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೆದಂಥ ರಾಜ್ಯ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಯವರವರು ಸಿದ್ದರಾಮಯ್ಯನವರು ಬಾಗೇಪಲ್ಲಿಯನ್ನು ಇನ್ನು ಮುಂದೆ ಭಾಗ್ಯನಗರ ಅಂತ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಭಾಗ್ಯನಗರದ ಹೋರಾಟ ಇವತ್ತಿಂದಲ್ಲ, ಸುಮಾರು 3 ದಶಕಗಳ ಇತಿಹಾಸ ಇರುವಂತಹ ಹೋರಾಟ. ಸುಮಾರು 30 ವರ್ಷಗಳಿಂದ ಭಾಗ್ಯನಗರ ಆಗಬೇಕು, ಬಾಗೇಪಲ್ಲಿ ಅಂತ ಹೋರಾಟಗಳು ಮಾಡ್ಕೊಂಡು ಬಂದಂತಹ ಇತಿಹಾಸ ನಮ್ಮ ಭಾಗ್ಯನಗರಕ್ಕಿದೆ. ಭಾಗ್ಯನಗರ ಆಗೋ ಮುಂಚೆ ಬಾಗೇಪಲ್ಲಿ ತಾಲೂಕಿತ್ತು. ಬಾಗೇಪಲ್ಲಿ ತಾಲೂಕಿನಲ್ಲಿ ಕನ್ನಡ ಕಲಾ ಸಂಘ ಎಂಬ ಸಂಘ ಇತ್ತು. ಆ ಕನ್ನಡ ಕಲಾ ಸಂಘದ ಒಂದು ಕಾರ್ಯಕ್ರಮದಲ್ಲಿ ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಬಾಗೇಪಲ್ಲಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು 38 ವರ್ಷಗಳ ಹಿಂದೆ ಅವತ್ತು ಹೇಳ್ತಾರೆ ರಾಜ್ಕುಮಾರ್ ಅವರು ಬಾಗೇಪಲ್ಲಿ ಭಾಗ್ಯನಗರ ಆಗಬೇಕಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತಹ ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಧನ್ಯವಾದ ತಿಳಿಸಬೇಕು. ಅದೇ ರೀತಿಯಾಗಿ ಈ ಭಾಗ್ಯನಗರದ ಹೋರಾಟ ಮುಂದುವರಿಯುತ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕರ್ವೆ ಚಂದ್ರಶೇಖರ್ ಅಂತ ಹೆಸರುವಾಸಿಯಾದಂತಹ ನಮ್ಮ ಕರ್ವೆ ಚಂದ್ರಣ್ಣನವರು ಭಾಗ್ಯನಗರದ ಹೋರಾಟವನ್ನು ಮುಂದುವರಿಸಿದರು. ಕನ್ನಡ ಪರ ಹೋರಾಟ ಮುಂದುವರಿಸಿದರು. ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಮುಂದುವರಿಸಿದರು. ಅದಾದ ನಂತರ ನಾವುಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಸಂಘಟನೆಯಿಂದ ಸುಮಾರು 2011ರಲ್ಲಿ ಬಾಗೇಪಲ್ಲಿ ಉರ್ದು ಶಾಲಾ ಆವರಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ KR ಕುಮಾರ್ ಅವರು ಬಂದರು. ಅವತ್ತೇ ಅವ್ರು ಹೇಳಿದ್ರು ಬಾಗೇಪಲ್ಲಿ ಭಾಗ್ಯನಗರ ಆಗಬೇಕು, ಭಾಗ್ಯನಗರ ಆಗಬೇಕಂತ ಅವತ್ತು ಹೇಳಿದ್ರು. ಭಾಗ್ಯನಗರ ಆಗಲೇಬೇಕು ಅಂತ ಹೋರಾಟಗಳು ರೂಪಿಸಿ ನೀವು ಯಶಸ್ವಿಯಾಗಿ ಯಾವುದೇ ಹೋರಾಟಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು KR ಕುಮಾರ್ ಅವರು ಹೇಳಿದ್ರು. ಅದಾದ ನಂತರ ನಮ್ಮ ಸಂಘಟನೆಯಿಂದ ಸಂಬಂಧಪಟ್ಟ ತಹಶೀಲ್ದಾರ್ ಅವ್ರಿಗೆ ಹಲವಾರು ಬಾರಿ ಭಾಗ್ಯನಗರ ಆಗಬೇಕಂತ ನಾವೊಂದು ಹಲವಾರು ಬಾರಿ ಮನವಿ ಪತ್ರಗಳು ನೀಡಿದ್ವಿ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳು ನೀಡಿದ್ವಿ. ಅದೇ ರೀತಿಯಾಗಿ ಬಾಗೇಪಲ್ಲಿ ಕನ್ನಡೀಕರಣ ಮಾಡಬೇಕಂತ ಮನವಿ ಪತ್ರಗಳು ನೀಡಿದ್ವಿ, ಹೋರಾಟಗಳು ಮಾಡಿದ್ವಿ. ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳ ಹೋರಾಟ, ನಮ್ಮ ಸಂಘಟನೆಯ ಹೋರಾಟ, ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಅತ್ಯಂತ ಒತ್ತಡ ತಂದಂತಹ ನಮ್ಮ ಜನಪ್ರಿಯ ಶಾಸಕರಾದ SN ಸುಬ್ಬಾರೆಡ್ಡಿ ಅಣ್ಣನವರು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ತಂದರು, ಬಾಗೇಪಲ್ಲಿ ಭಾಗ್ಯನಗರ ಮಾಡಿ ಅಂತ. ಆ ಒತ್ತಡ ತಂದಿದ್ದ ಪರಿಣಾಮ ಮೊನ್ನೆ ನಡೆದ ಜುಲೈ 2ರಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗ್ಯನಗರ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಅತ್ಯಂತ ಸಂತೋಷವಾಗಿದೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಹಾಗೂ ಟಾಟಾ ಎಸ್ ಚಾಲಕರ ಘಟಕದ ವಾಹನದ ಚಾಲಕರು ಮಾಲೀಕರ ವತಿಯಿಂದ ಇವತ್ತು ಪಟಾಕಿ ಸಿಡಿಸಿ, ಕೇಕ್ ಕತ್ತರಿಸಿ, ಸಿಹಿ ಹಂಚಿ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಇದು ಸಣ್ಣ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಅತ್ಯಂತ ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಭಾಗ್ಯನಗರದ ಸಂಭ್ರಮವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.